नमस्कार, आप देख रहे हैं केएम न्यूज डिजिटल। पेश करते हैं इस वक्त की बड़ी। अस्सलाम वालेकुम नाज़रीन। दक्षिण भारत के अजमेर कहलाने वाले बुजुर्ग कामिल कुतुबुद्दामन सैयद मोहम्मद शरीफुल मदनी रहमतुल्लाह अलैह तंबल साहब का 432वां सालाना और 22वां पंचवार्षिक उर्स इस साल 2025 में 24 अप्रैल से लेकर 18 मई तक शानदार तौर पर मनाया जाएगा। इस मरतबा उर्स का आगाज 24 अप्रैल को दलिक मस्जिद के साथ होगा। इस मरतबा उर्स का आगाज 24 अप्रैल को दलिक मजलिस के साथ होगा, जिसमें रौनक बख्श रहे होंगे उल्लाल के काजी इंडियन ग्रैंड मुफ्ती सुल्तानुल उलमा हज़रत AP अबू बकर मुसलियार साहब। उनके साथ होंगे सैयदुल उलमा GP मुतकोया तंबल साहब और कई मशहूर उलमाए उम्रा जो अपनी रूहानी तकरीरें पेश करेंगे। नाज़रीन, इस उर्स के दौरान हर दिन दीनी तकरीरें, सनददानी कॉन्फ्रेंस, सौहार्द संगम, सामाजिक इज्तिमा, उलेमाए उम्रा मीट, संदल जुलूस और समापन समारोह जैसे रूहानी और सामाजिक प्रोग्राम रखे गए हैं। और सबसे ख़ास बात, 16 मई को कर्नाटका के मुख्यमंत्री माननीय सिद्धारमैया साहब, साथ ही राष्ट्रीय और अंतर्राष्ट्रीय सियासी और सामाजिक रहनुमा भी इस उर्स में शिरकत फरमाएंगे। रोज़ाना 50 से 60 हज़ार ज़ायरीन की तवक्को है, जबकि 5 लाख लोगों के लिए लंगर का इंतज़ाम किया गया है। दरगाह कमेटी के सदर BG हनीफ हाजी, जनरल सेक्रेटरी मोहम्मद शिहाबुद्दीन शाहकाफी और ट्रेज़रर नज़ीम रहमान साहब ने सब लोगों से ताऊन की अपील की है, ताकि ये रूहानी जश्न अमन, मोहब्बत और भाईचारे के साथ कामयाबी से अंजाम दिया जा सके। ये था हमारा ख़ास रिपोर्ट उस शरीफ के हवाले से। ಇದು ನಮ್ಮ ಪ್ರೆಸಿಡೆಂಟ್ ಅನಿಫಾಜರ್ ಅಂತ ಎಲ್ಲ ಟ್ರಸ್ಟೀಸ್ ಬಂದಿದ್ದಾರೆ. ನಮ್ಮದು ಉದ್ದೇಶ ಏನಂದರೆ ನಿಮ್ಮನ್ನೆಲ್ಲ ಗ್ಯಾದರೇಷನ್ ಮಾಡೋದು ಯಾಕೆ ಅಂದರೆ ನೀವು ಇದನ್ನು ಬೆಂಗಳೂರು ಹಾಗೂ ಮೈಸೂರು ಎಲ್ಲ ಕಡೆ ನಿಮ್ಮ ಕಡೆ ಎಷ್ಟು ರೀಚ್ ಆಗಲಿಕ್ಕೆ ಆಗುತ್ತೆ ಅಷ್ಟು ರೀಚ್ ಮಾಡಿಸ್ಬೇಕು ಅಂತ ಈ ಉದ್ದೇಶ. ಸೊ ಈಗ ಅವರು ಎಲ್ಲ ಮಾತುಕತೆ ಅವ್ರು ಹೇಳ್ತಾರೆ. ಹಜರತ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಭಾರತದ ಹೆಸರಾಂತ ದರ್ಗಾಗಳಲ್ಲಿ ಒಂದಾದ, ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಖ್ಯಾತಿ ಎತ್ತಿದ ಹಜರತ್ ಮೊಹಮ್ಮದ್ ಸೈಯದ್ ಶರೀಫುಲ್ ಮದನಿ ഖദ്ദസല്ലാഹು ಸಿರಹುಲ್ ಅಜೀಜ್ ತಂಗಡ್ರವರ 432ನೇ ವಾರ್ಷಿಕ ಮತ್ತು 22ನೇ ಪಂಚವಾರ್ಷಿಕ ಉರುಸ್ 2025 ಏಪ್ರಿಲ್ 24ರಿಂದ ಪ್ರಾರಂಭಗೊಂಡು ಮೇ 18ರ ತನಕ ನಡೆಯಲಿದೆ. ಈ ಉರುಸ್ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಮಾಹಿತಿ ಕೊಡಲಿಕ್ಕಾಗಿ ಪತ್ರಿಕಾ ಬಂಧುಗಳನ್ನು ನಿಮ್ಮೆಲ್ಲರನ್ನು ಇಲ್ಲಿಗೆ ಆಹ್ವಾನಿಸಿದ್ದೇವೆ. ಈ ಉರುಸ್ ಕಾರ್ಯಕ್ರಮವು 5 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಇಲ್ಲಿ ಅಂತ್ಯವಿಶ್ರಾಂತಿ ಹೊಂದಿದ ಮಹಾನುಭಾವರು ಹಜರತ್ ಸಯ್ಯದ್ ಮೊಹಮ್ಮದ್ ಶರೀಫುಲ್ ಮದನಿ ഖദ്ദസല്ലാಹು ಸಿರಹುಲ್ ಸುಮಾರು 500 ವರ್ಷಗಳಿಗಿಂತ ಹಿಂದೆ ಮದೀನಾ ಮುನವ್ವರದಿಂದ ಪವಾಡವಾಗಿ ಸಮುದ್ರದಲ್ಲಿ ಚಾದರ ಹಾಸಿ ಬಂದವರಾಗಿದ್ದಾರೆ. ಅಲ್ಲಿಂದ ಮಂಗಳೂರಿಗೆ ಬಂದು ಮಂಗಳೂರಿನ ಹತ್ತಿರ ಪ್ರದೇಶವಾದ ಉಳ್ಳಾಳಕ್ಕೆ ಬಂದು ಮುಟ್ಟಿ ಅಲ್ಲಿನ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೇತೃತ್ವ ನೀಡಿ ಎಲ್ಲರನ್ನೂ ಉತ್ತಮ ಗುಣ ಸ್ವಭಾವದ ಪ್ರಜೆಗಳನ್ನಾಗಿ ಮಾಡಿದ ಕೀರ್ತಿ ಅವರಿಗೆ ಸಲ್ಪದೆ. ಅವರ ಜೀವನ ಕಾಲದಲ್ಲಿ ಅವರೊಂದಿಗೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ಮುಕ್ತವಾಗಿ ಅವರನ್ನು ಭೇಟಿಯಾಗ್ತಿದ್ದರು, ಅವರೊಂದಿಗೆ ಬೆರೆಯುತ್ತಿದ್ದರು, ಅವರೊಂದಿಗೆ ಆಶಯ ವಿನಿಮಯ ಮಾಡುತ್ತಿದ್ದರು. ಅವರ ರೋಗ ರುಜಿನಗಳಿಗಾಗಿ, ಕಷ್ಟ ಕಾಠಿಣ್ಯಗಳಿಗಾಗಿ, ಅವರ ಹಲವಾರು ಸಮಸ್ಯೆಗಳಿಗಾಗಿ ಸಂತ ಶ್ರೇಷ್ಠರಾದ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ರಹಮತುಲ್ಲಾಹಿ ಅಲೈಹಿ ಅವರನ್ನು ಭೇಟಿಯಾಗ್ತಿದ್ದರು. ಅವರಿಗೆ ಪರಿಹಾರ ಕೂಡ ಸಿಗ್ತಾ ಇತ್ತು. ಇದು ಶತಮಾನಗಳಿಂದ ಬಂದ ಒಂದು ರೂಢಿಯಾಗಿ ಅವರ ಹಯಾತ್ ಕಾಲದಲ್ಲಿ, ಬದುಕಿನ ಕಾಲದಲ್ಲಿ ಬರುತ್ತಿದ್ದಂತೆ ಅವರ ವಫಾತ್ ನಂತರವೂ
ಅವರ ವಿಯೋಗದ ನಂತರವೂ, ನಿಧನದ ನಂತರವೂ ಜನರು, ಸಮಾಜದ ಎಲ್ಲ ವರ್ಗದ ಜನರು ಅವರ ಸಮಾಧಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈಗಲೂ ಮುಸ್ಲಿಮರು ಅಮುಸ್ಲಿಮರು ಎನ್ನದೆ, ಜಾತಿ ಭೇದವಿಲ್ಲದೆ, ಹಿರಿಯರು ಕಿರಿಯರು ಎನ್ನದೆ ಎಲ್ಲರೂ ಭೇಟಿ ಕೊಡ್ತಾ ಇದ್ದಾರೆ. ಅವರ ಉರೂಸ್ 5 ವರ್ಷಗಳಿಗೊಮ್ಮೆ ಉಳ್ಳಾಳದಲ್ಲಿ ನಡೆಯುತ್ತಾ ಇದೆ. ಈ ಉರೂಸ್ನಲ್ಲಿ 25 ಲಕ್ಷ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ದಿನನಿತ್ಯ 60 ಸಾವಿರದಷ್ಟು ಜನರು ಸೇರುವ ನಿರೀಕ್ಷೆ ಇದೆ. ಕೊನೆಯ ದಿನ ಅನ್ನದಾನ ಇರ್ತದೆ. ಆ ಅನ್ನದಾನದಲ್ಲಿ 5 ಲಕ್ಷದಷ್ಟು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. 15,000 ಆಡು ಮಾಂಸ ಮತ್ತು 15,000 ಕೆಜಿ ಆಡು ಮಾಂಸ ಮತ್ತು 35,000 ಕೆಜಿ ಅಕ್ಕಿಯ ಅನ್ನದಾನವು ನಡೆಯುತ್ತಿದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯನವರು ಭಾಗವಹಿಸ್ತಾರೆ 16 ತಾರೀಕಿನಂದು. ಅದೇ ರೀತಿ ಈ ಉರೂಸ್ನ ನೇತೃತ್ವವನ್ನು ಭಾರತದ ಗ್ರ್ಯಾಂಡ್ ಮುಫ್ತಿ ಉಳ್ಳಾಳ ಕಾಜಿ ಸುಲ್ತಾನುಲ್ ಉಲಮಾ ಸಾಹಿಬ್ ಕಿಬಿಲಾ AP ಅಬೂಬಕರ್ ಮುಸ್ಲಿಯಾರ್ ಅವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಧಾರ್ಮಿಕ ಪ್ರವಚನ 23 ದಿವಸದಷ್ಟು ದಿನಗಳು ಧಾರ್ಮಿಕ ಪ್ರವಚನ, ಅದೇ ರೀತಿ ಸನದುದಾನ ಸಮ್ಮೇಳನ, ಸೌಹಾರ್ದ ಸಂಗಮ, ಸಾಮಾಜಿಕ ಸಮಾವೇಶ, ಉಲಮಾ ಉಮರಾ ಮೀಟ್, ಸಂದಲ್ ಮೆರವಣಿಗೆ, ಸಮಾರೋಪ ಸಮಾರಂಭ ಇನ್ನಿತರ ಹಲವು ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ನಮ್ಮ ಈ ಪ್ರೆಸ್ ಮೀಟ್ನಲ್ಲಿ ದರ್ಗಾದ ಅಧ್ಯಕ್ಷರಾದಂತಹ ಜನಾಬ್ BG ಹನೀಫಾಜಿ ಅವರು ಇದ್ದಾರೆ. ಅದೇ ರೀತಿ ನಮ್ಮ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಮೊತ್ತ ಮೊದಲಿಗೆ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿರುವ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅದೇ ರೀತಿ ರಾಜ್ಯದ ಎಲ್ಲ ಧಾರ್ಮಿಕ ನೇತಾರರಿಗೂ, ಅದೇ ರೀತಿ ನಮ್ಮ ಕುತುಬುಜ್ಜಮಾನ್ ಸಯ್ಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾದ ಜನರಲ್ ಸೆಕ್ರೆಟರಿ, ಖಜಾಂಜಿ ಸದಸ್ಯರಿಗೂ, ಟ್ರಸ್ಟಿಗಳಿಗೂ ಎಲ್ಲರಿಗೂ ಒಂದೇ ಮಾತಲ್ಲಿ ದಕ್ಷಿಣ ಭಾರತದ ಅಜ್ಮೀರೆ ಎಂದೇ ಹೆಸರುವಾಸಿಯಾದಂತಹ ಕುತುಬುಜ್ಜಮಾನ್ ಸಯ್ಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ರವರ 22ನೆಯ ಪಂಚವಾರ್ಷಿಕ ಉರುಸ್ ಕಾರ್ಯಕ್ರಮವು ಇದೇ ಏಪ್ರಿಲ್ 24ರಂದು ಪ್ರಾರಂಭಿಸಿ ಮೇ 18ರವರೆಗೆ ನಡೆಯಲಿದೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಹಲವಾರು ದರ್ಗಗಳಿರಬಹುದು. ಹಲವಾರು ದರ್ಗಗಳಲ್ಲಿ ಧಾರ್ಮಿಕ, ಸಾಮಾಜಿಕ ಕಾರ್ಯಕ್ರಮ ನಡೆಯುತ್ತಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಉಳ್ಳಾಲದ ಕುತುಬುಜ್ಜಮಾನ್ ಸಯ್ಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾವು ದೇಶದಲ್ಲಿರುವ ಎಲ್ಲ ದರ್ಗಗಳಿಂದ ಒಂದು ಮಿಗಿಲಾದ, ಒಂದು ಎಚ್ಚೆತ್ತವಾದ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದೆ. 3 ವರ್ಷಕ್ಕೊಮ್ಮೆ ವಕ್ಫ್ ಬೋರ್ಡ್ನಿಂದ ಚುನಾಯಿತರಾಗುವ ಹೊಸ ಕಮಿಟಿಯು ಕೇವಲ ಧಾರ್ಮಿಕ ಅಲ್ಲ, ಲೌಕಿಕ ಶಿಕ್ಷಣದವನ್ನು ನೇತೃತ್ವವನ್ನು ನೀಡ್ತಾ ಇದೆ. ಈ ದರ್ಗದ ಅಧೀನದಲ್ಲಿ 2 ಟ್ರಸ್ಟ್ಗಳು ಕಾರ್ಯನಿರ್ವಹಿಸಿದೆ. ಒಂದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್. ಈ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ಇದರ ಅಧೀನದಲ್ಲಿ 17 ಶಾಲಾ ಕಾಲೇಜುಗಳು, 1 ITI ಕಾಲೇಜುಗಳು ತಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೂ ಇನ್ನಿತರ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾದಾನವನ್ನು ನೀಡುತ್ತಾ ಇದೆ. ಈ ಟ್ರಸ್ಟ್ ಪ್ರಾರಂಭಿಸಿ 50 ವರ್ಷ ಮುಗಿಯಿತು. ಈ 50 ವರ್ಷಗಳಲ್ಲಿ ಲಕ್ಷಕ್ಕಿಂತಲೂ ಮಿಗಿಲಾಗಿ ವಿದ್ಯಾರ್ಥಿಗಳನ್ನು ಈ ಸಮುದಾಯಕ್ಕೆ ನೀಡಲಿದೆ. ಈ ಟ್ರಸ್ಟ್ ಪ್ರಾರಂಭಿಸಿದ ಪ್ರಮುಖರಲ್ಲಿ ನಮ್ಮ ರಾಜ್ಯದ ಘನವೆತ್ತ ಸ್ಪೀಕರ್ UT ಖಾದರ್ ಸಾರ್ ಅವರ ತಂದೆ UT ಫರೀದ್ ರವರು ಇದರ ಮುಂಚೂಣಿಯಲ್ಲಿದ್ದರು.
ನಮ್ಮ ಕ್ಷೇತ್ರದ ಶಾಸಕರಾಗಿ ಸರ್ಕಾರ ತನ್ನ ಪ್ರಜೆಗಳಿಗೆ, ತನ್ನ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ವಿದ್ಯೆಯನ್ನು ಕೊಡ್ತಿದೆ, ಅದಕ್ಕಿಂತ ಮಿಗಿಲಾಗಿ ನಮ್ಮ ದರ್ಗಾ ಸಮಿತಿಯು ನಮ್ಮ ಅಧೀನ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ವಿದ್ಯೆಯನ್ನು ನೀಡುತ್ತಾ ಅದರ ಒಟ್ಟಿಗೆ ವಿದ್ಯಾರ್ಥಿಗಳು ತನ್ನ ಮನೆಯಿಂದ ಬಂದು ಮನೆಯಿಂದ ಹಿಂದಿರುಗಿ ಹೋಗ್ಲಿಕ್ಕೆ ಕೂಡ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ನಮ್ಮ ದರ್ಗಾ ಸಮಿತಿ ನಡೆಸುತ್ತಿದೆ. ಅದೇ ರೀತಿ 33 ಮಸೀದಿಗಳು, 26 ಜುಮಾ ಮಸೀದಿಗಳು, 33 ಮದ್ರಸೆಗಳು ಕೂಡ ಇದರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಾ ಇದೆ. ಇದು ಕೇವಲ 3 ಕಿಲೋಮೀಟರ್ ಸುತ್ತಳತೆಯಲ್ಲಿ ನಡೆಸ್ತಾ ಇರುವುದು. 3 ಕಿಲೋಮೀಟರ್ ಓನ್ಲಿ ಇಷ್ಟು ಮದ್ರಸೆಗಳು ಮತ್ತು ಮಸೀದಿಗಳು. ಕರ್ನಾಟಕ ರಾಜ್ಯದಲ್ಲೇ ಇಂತಹ ಒಂದು ವ್ಯವಸ್ಥೆ ಮತ್ತೊಂದು ಇರಲಾರದು. 3 ಕಿಲೋಮೀಟರ್ ವ್ಯವಸ್ಥೆಯಲ್ಲಿ ಒಂದು ನೇತೃತ್ವದಲ್ಲಿ ಒಂದರ ದರ್ಗದ ಅಧೀನದಲ್ಲಿ ಇಷ್ಟೊಂದು ಮದ್ರಸಾ ಶಾಲಾ ಕಾಲೇಜು ನಡೆಸುತ್ತದೆ. ಇದಕ್ಕೆಲ್ಲ ಒಂದು ಉದಾಹರಣೆ ನಮ್ಮ ಈ ದರ್ಬಾರ್. ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ರವರು 500 ವರ್ಷಕ್ಕೆ ಮುಂಚೆ ನಮ್ಮ ಉಲ್ಲಾಲಕ್ಕೆ ಬಂದು ನೆಲೆಸಿ ಅವರ ಜೀವಿತ ಕಾಲದಲ್ಲಿ ಯಾವ ರೀತಿಯಲ್ಲಿ ಮನುಷ್ಯರನ್ನು ಕಾಣಬೇಕು, ಯಾವ ರೀತಿಯಲ್ಲಿ ನಮ್ಮ ಧಾರ್ಮಿಕದ ನೇತೃತ್ವವನ್ನು, ಧಾರ್ಮಿಕದ ಉಪದೇಶವನ್ನು ಯಾವ ರೀತಿಯಲ್ಲಿ ಅವರ ಜೀವನ ಕಾಲದಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ, ಅದನ್ನು ಈ 500 ವರ್ಷಗಳಲ್ಲಿ ಕೂಡ ಎಲ್ಲ ಉಲ್ಲಾಳದಲ್ಲಿ ಬರುವ ಎಲ್ಲಾ ಕಮಿಟಿಗಳು ಅದನ್ನೇ ಇವತ್ತು ನಡೆಸ್ತಾ ಬರ್ತಾ ಇದೆ. ಇಲ್ಲಿ ಬರುವವರು ಕೇವಲ ಮುಸಲ್ಮಾನರಲ್ಲ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲಾ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧೀಜಿ ಅವರು ಕೂಡ ನಮ್ಮ ಉಲ್ಲಾಳ ದರ್ಗಾಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದೇ ರೀತಿ ಮಾಜಿ ಪ್ರಧಾನಿ ವಿ.ಪಿ. ಸಿಂಗ್ ರವರು ಹಲವಾರು ನಮ್ಮ ದೇಶದ ಸುಪ್ರೀಂ ಕೋರ್ಟ್ಗಳ ಜಡ್ಜಿಗಳು, ನಮ್ಮ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಈಗಾಗಲೇ ಇರುವಂತಹ ನಮ್ಮ ನೆಚ್ಚಿನ ಸಿದ್ದರಾಮಯ್ಯಜಿಯವರು, ಅದೇ ರೀತಿ ನಮ್ಮ ರಾಜ್ಯದ ಎಲ್ಲಾ ಮುಖ್ಯಮಂತ್ರಿಗಳಿಗೂ ಕೂಡ ಮುಖ್ಯಮಂತ್ರಿ ಆದ ತಕ್ಷಣ ಅವರ ಅವಧಿ ಮುಂಚೆ ನಮ್ಮ ಉಲ್ಲಾಳದಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಸ್ವಾಭಾವಿಕವಾಗಿತ್ತು. ಈ ಸಲವು ಒಂದು 25 ಲಕ್ಷ ಜನರು ಉರುಸಿಗೆ ಬರುವ ಅಭಿಪ್ರಾಯ ಉಂಟು. ಅದೇ ರೀತಿ ಕೊನೆಯ ದಿವಸ ಮೇ 17ರಿಂದ ಮೇ 18ರವರೆಗೆ ಅನ್ನದಾನ ನಡೆಯಲಿದೆ. ಒಂದೇ ಒಂದು ದಿವಸದಲ್ಲಿ 24 ಗಂಟೆಗಳಲ್ಲಿ ಹೆಚ್ಚು ಕಮ್ಮಿ 4 ಲಕ್ಷಕ್ಕಿಂತ ಹೆಚ್ಚ ಭಕ್ತಾದಿಗಳು ಈ ಅನ್ನದಾನದ ಫಲವನ್ನು ಪಡೆಯಲಿಕ್ಕಿದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಈ ಉರುಸಿನ ಎಲ್ಲಾ ವ್ಯವಸ್ಥೆಗೆ ನೇತೃತ್ವ ನೀಡುವವರು ಒಂದು ನಮ್ಮ ಉಲ್ಲಾಲ ಖಾಜಿ ಸುಲ್ತಾನ್ ಉಲಮಾ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎ.ಪಿ. ಅಬೂಬಕರ್ ಮುಸ್ಲಿಯಾರ್ ಅವರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರ್, ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಚಾರಿಟೇಬಲ್ ಟ್ರಸ್ಟ್ ನ ಟ್ರಸ್ಟಿಯೂ ಆದಂತಹ ಯುಟಿ ಖಾದರ್ ರವರು ಇಂದು ಈ ಪ್ರೆಸ್ ನೀಡಲಿಕ್ಕೆ ಮುಖ್ಯವಾದ ಕಾರಣ ಅವರ ತಮ್ಮ ಯುಟಿ ಜುಲ್ಫಿಕಾರ್ ರವರಿಂದ ಇವತ್ತು ಈ ಮೀಟಿಂಗ್ ಪ್ರೆಸ್ ಮೀಟ್ ನಡೀತಾ ಇದೆ. ಎಲ್ಲರನ್ನು ಕೂಡ ನಾನು ಇವತ್ತು ಈ ದರ್ಗಾದ ಅಧ್ಯಕ್ಷನಾಗಿ ಈ ಪ್ರೆಸ್ಸಿನಲ್ಲಿ ಈ ಮಾಧ್ಯಮ ಮಿತ್ರರೊಂದಿಗೆ ಕರ್ನಾಟಕ ಜನತೆಗೆ ಒಂದೇ ಒಂದು ಸಂದೇಶವಾಗಿದೆ. ತಾವೆಲ್ಲರೂ ಉರುಸ್ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಬೇಕು. ಉರುಸ್ ಸಾಂಸದಲ್ಲಿ ಇದ್ದುಕೊಂಡು ಅದರ ಮದಂತಗಳವರ ಒಂದು ದುಃಖವನ್ನು ಪಡೆಯಬೇಕು. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು ಎಂಬುದನ್ನು ಕೂಡ ಕಲಿಯಬೇಕು ಎಂದು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಿಸಿದ್ದೇನೆ. कि आओ जियारत को अहले ईमान, कि हुस्ने परवरदिगार देखो, घर देखना हो जमीन पे जन्नत, औलिया का मजार देखो, औलिया को है सकत अल्लाह से, तीर को फेरे ही आधी राह से, और जमी मैली नहीं होती, जमन मैला नहीं होता, मोहम्मद के गुलामों का कफन मैला नहीं होता, क्यों चांद में खोए हो, उलझे हो सितारों में,
आका को मेरे ढूंढो कुरान के पारों में साल की तरह इन साल भी पांचवें साल का उर्स यानी कि 432वां उर्स, ये 432वें उर्स जो 22वां 5 साला उर्स भी है, रियासत कर्नाटक के मंगलूर इलाके के उल्लाल शरीफ में वाक़े मशहूर मारूफ दरगाह कुतुबुज़्ज़मा हजरत सैयद मोहम्मद शरीफुल मदनी रहमतुल्लाहि ताला अलैह क़द्दसल्लाहु सिर्रहुल अज़ीज़ का 432वां जश्न संदलो उर्स शरीफ जो हर 5 साल को मुनाकिद करते आ रहे हैं। अल्हम्दुलिल्लाह सुम्मा अल्हम्दुलिल्लाह, ये 5 साला उर्स शरीफ इन साल 2025 में बतारीख 24 अप्रैल से बतारीख 24 अप्रैल 2025 बरोज जुमेरात से इसकी शुरुआत, जिसका आगाज होगा, और ये सिलसिला मई के 18 तारीख 2025 बरोज इतवार तक जारी रहेगा। यानी कि 24 अप्रैल से लेकर 18 मई तक ये उर्स शरीफ अजीमुशान पैमाने पर हर मर्तबा की तरह हर साल हर 5 साला उर्स की तरह इस साल भी उर्स मुनाकिद किया जा रहा है। अजीजान मोहतरम, इस उर्स शरीफ की तकरीब के ताल्लुक से, ये उर्स शरीफ के जश्न संदल उर्स शरीफ की तकरीब के ताल्लुक से यहाँ पर मंगलूर के उल्लाल शरीफ के दरगाह के ट्रस्टियां, ये दरगाह शरीफ में जो आराम फरमा बुजुर्ग हजरत सैयद मोहिउद्दीन शरीफुल मदनी क़द्दसल्लाहु सिर्रहुल अज़ीज़ की तारीख, मुस्तनद तारीख हमें जो है मुंतजमीन से और मंगलूर के तमाम जो है वहाँ पर तंगल जो भी हैं बुजुर्गान दीन, उनसे भी हमें मिलती है कि मदीने तय्यबा में रोज़े रसूल में काफी साल जो है हजरत सैयदना शरीफुल मदनी क़द्दसल्लाहु सिर्रहुल अज़ीज़ ने गुजारे। वहां पर सैयदना मोहम्मद रसूलुल्लाह सल्लल्लाहु अलैहि वसल्लम, अल्लाह के नबी सल्लल्लाहु अलैहि वसल्लम की बशारत पाकर यहाँ पर जो है एक जानीमाज बिछाए। बाज में रिवायत है कि चादर समंदर में जो है जानीमाज बिछाकर उस पर सवार होकर जो है यहाँ मंगलूर में जिस जगह उल्लाल शरीफ में आपकी दरगाह है वहां पर पहुंच गए। आपकी बेपनाह कश्फो करामात कमालात का चर्चा है, जिसे एक जो है वसी वक्त, एक बड़े वक्त की जरूरत है जिनकी करामतों के तस्करे के लिए। बहरे कैफ क्या हिंदू, क्या मुसलमान, क्या सिख, क्या ईसाई, तमाम जोक सर जोक एक जमे गफीर हजरत की बारगाह में हाजिरी देता है और अपनी मुरादें पाता है, अपनी हाजतें पाता है। यहाँ पर जो है हिंदुस्तान के मुख्तलिफ प्राइम मिनिस्टर और रियासत कर्नाटक के चीफ मिनिस्टर, अलग अलग पार्टियों के और मंत्री वहां पर जो है 12 हाजिरी देंगे। खुशी और मुसर्रत की बात है। मैनेजिंग कमेटी को भी मुबारकबाद पेश की जा रही है और जनाब ब्यूटी खादर साहब, ब्यूटी जुल्फकार, जितने भी यहाँ पर अहबाब शिरकत किए हैं, तमाम को उर्स शरीफ की 432वें उर्स शरीफ की मुबारकबाद पेश की जा रही है। अस्सलामु अलैकुम व रहमतुल्लाहि व बरकातहू। अहम खबरों में फिलहाल इतना ही। बाकी खबरों के लिए देखते रहें KM न्यूज़ डिजिटल।